ಅದು ಕುರುಕ್ಷೇತ್ರ ಯುದ್ಧದ 13ನೇ ದಿನ. ಕೌರವರು ಹೂಡಿದ್ದ ಚಕ್ರ ವ್ಯೂಹದೊಳಗೆ ಅರ್ಜುನನ ಪುತ್ರ ಅಭಿಮನ್ಯು ಪ್ರವೇಶಿಸಿದ್ದ. ಸಿಂಹದ ಮರಿಯಂತಿದ್ದ ಅಭಿಮನ್ಯು ಕೌರವ ಪಾಳೆಯದ ವಿರುದ್ಧ ವೀರಾವೇಶದಿಂದ ಹೋರಾಡಿದ್ದ. ಆದರೆ ಸಿಂಧುರಾಜ ಜಯದ್ರಥ ಪಾಂಡವ ಮಹಾರಥರು ಅಭಿಮನ್ಯುವನ್ನು ಚಕ್ರವ್ಯೂಹದಲ್ಲಿ ಹಿಂಬಾಲಿಸಿ ಬರದಂತೆ ತನ್ನ ವರಬಲದಿಂದ ತಡೆದಿದ್ದ. ಪರಿಣಾಮವಾಗಿ ಚಕ್ರವ್ಯೂಹದಲ್ಲಿ ಏಕಾಂಗಿಯಾದ ಅಭಿಮನ್ಯು ವೀರಾವೇಶದಿಂದ ಹೋರಾಡಿದರೂ ಕೌರವರ ಅನ್ಯಾಯದ ದಾಳಿಗೆ ಬಲಿಯಾಗಿದ್ದನು. ಪುತ್ರನ ಅಗಲಿಕೆಯ ವಾರ್ತೆ ತಿಳಿಯುತ್ತಿದ್ದಂತೆಯೇ ಕ್ರೋಧಗೊಂಡ ಅರ್ಜುನನು ಅಭಿಮನ್ಯುವಿನ ಸಾವಿಗೆ ಜಯದ್ರಥನೇ ಮೂಲ ಕಾರಣನೆಂದು ತಿಳಿದು ಆಗಲೇ ಸಿಡಿಲಿನಂತೆ ಪ್ರತಿಜ್ಞೆ ಮಾಡಿದ್ದ. ಅದೇನೆಂದರೆ, ನಾಳೆ ಸೂರ್ಯಾಸ್ತದ ಒಳಗೆ ಜಯದ್ರಥನನ್ನು ಸಂಹರಿಸುತ್ತೇನೆ, ತಪ್ಪಿದರೆ ತಾನೇ ಅಗ್ನಿ ಪ್ರವೇಶ ಮಾಡಿ ಪ್ರಾಣಾರ್ಪಣೆ ಮಾಡುತ್ತೇನೆ ಎನ್ನುವ ಶಪಥಗೈದಿದ್ದನು. ಅರ್ಜುನನ ಪ್ರತಿಜ್ಞೆಯ ಬಗ್ಗೆ ತಿಳಿಯುತ್ತಿದ್ದಂತೆಯೇ ಪಾರ್ಥನ ಪ್ರತಿಜ್ಞೆಯನ್ನು ತಪ್ಪಿಸಲು ಕೌರವರು ಜಯದ್ರಥನನ್ನು ರಥಿಕರ ಸಾಲಿನ ನಡುವೆ ಇರಿಸಿ ಅಭೇದ್ಯವಾದ ಕೋಟೆಯಂತೆ ರಕ್ಷಿಸಿದರು. ಅರ್ಜುನ ಎಷ್ಟು ಬಾಣ ಪ್ರಯೋಗಿಸಿದರೂ ಜಯದ್ರಥನನ್ನು ಸಂಹರಿಸಲು ಸಾಧ್ಯವಾಗದಿದ್ದಾಗ ಶ್ರೀಕೃಷ್ಣ ದೇವರು ತನ್ನ ಲೀಲೆ ತೋರಿಸಿದರು. ಅದೇನೆಂದರೆ, ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡವಾಗಿ ಹಿಡಿದ ಶ್ರೀಕೃಷ್ಣ ದೇವರು ಕೃತಕ ಕತ್ತಲೆಯನ್ನು ಸೃಷ್ಟಿಸಿದರು. ಹೀಗೆ ಕತ್ತಲಾಗುತ್ತಿದ್ದಂತೆಯೇ ಸೂರ್ಯಾಸ್ತವಾಯಿತು ಎಂದು ಅಂದುಕೊಂಡು ಕೌರವರ ಪಾಳೆಯದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಇತ್ತ ಜಯದ್ರಥನನ್ನು ಸೂರ್ಯಾಸ್ತದ ಒಳಗೆ ಸಂಹರಿಸುವ ತನ್ನ ಪ್ರತಿಜ್ಞೆ ಪೂರ್ಣಗೊಳ್ಳದೆ ತನ್ನ ಪ್ರತಿಜ್ಞೆಯಂತೆ ಪಾರ್ಥನೂ ಅಗ್ನಿಗೆ ಪ್ರವೇಶಿಸಲು ಸಜ್ಜಾಗಿದ್ದನು. ಅರ್ಜುನ ಅಗ್ನಿ ಪ್ರವೇಶಿಸುವುದನ್ನು ನೋಡಲು ಅಷ್ಟರವರೆಗೆ ಅಡಗಿ ಕುಳಿತಿದ್ದ ಜಯದ್ರಥನೇ ಅಲ್ಲಿಗೆ ಓಡಿ ಬಂದನು. ಆಗ ಶ್ರೀಕೃಷ್ಣ ದೇವರು ಸುದರ್ಶನ ಚಕ್ರವನ್ನು ಸರಿಸಿ ಸೂರ್ಯ ಕಾಣುವಂತೆ ಮಾಡಿದರು. ಹೀಗಾಗಿ ಕತ್ತಲೆ ಕರಗಿ ಬೆಳಕು ಬಂದಿತು. ಹೀಗಾಗಿ ಅಗ್ನಿ ಪ್ರವೇಶಿಸಲು ಸಜ್ಜಾಗಿದ್ದ ಅರ್ಜುನನತ್ತ ನೋಡಿದ ಶ್ರೀಕೃಷ್ಣ ದೇವರು ಇನ್ನೂ ಸೂರ್ಯಾಸ್ತವಾಗಿಲ್ಲ. ಹೀಗಾಗಿ ಮಾಡಿದ ಪ್ರತಿಜ್ಞೆಯಂತೆ ಬಾಣ ಪ್ರಯೋಗಿಸಿ ಜಯದ್ರಥನನ್ನು ಸಂಹರಿಸುವಂತೆ ಸೂಚಿಸಿದರು. ಜೊತೆಗೆ ಜಯದ್ರಥನ ತಲೆ ನೆಲಕ್ಕೆ ಬೀಳದಂತೆ ದೂರದಲ್ಲಿ ತಪಸ್ಸು ಮಾಡುತ್ತಿರುವ ಆತನ ತಂದೆ ವೃದ್ಧಕ್ಷೇತ್ರನ ಮಡಲಿಗೆ ಹೋಗಿ ಬೀಳುವಂತೆ ಬಾಣವನ್ನು ಹೂಡಲು ಸಲಹೆ ನೀಡಿದರು. ಯಾಕೆಂದರೆ ಯಾರು ಜಯದ್ರಥನ ರುಂಡವನ್ನು ನೆಲಕ್ಕೆ ಬೀಳಿಸುತ್ತಾರೋ ಅವರ ತಲೆಯು ಸಿಡಿಯಲಿ ಎಂಬ ವರವನ್ನು ವೃದ್ಧಕ್ಷೇತ್ರ ಪಡೆದಿದ್ದ. ಇದಾದ ಬಳಿಕ ಅರ್ಜುನ ಬಾಣ ಪ್ರಯೋಗಿಸುತ್ತಿದ್ದಂತೆಯೇ ಜಯದ್ರಥನ ರುಂಡ ವೃದ್ಧಕ್ಷೇತ್ರನ ಮಡಲಿಗೆ ಬಿತ್ತು. ಅದನ್ನು ಕಂಡು ಕುಳಿತಿದ್ದ ವೃದ್ಧಕ್ಷೇತ್ರ ಅಚ್ಚರಿಯಿಂದ ಎದ್ದಾಗ ರುಂಡ ನೆಲಕ್ಕೆ ಬಿದ್ದು ವೃದ್ಧಕ್ಷೇತ್ರನ ತಲೆಯು ಸಿಡಿಯಿತು. ಹೀಗೆ ಮಹಾಭಾರತದ 14ನೇ ದಿನ ಜಯದ್ರಥನ ವಧೆ ನಡೆದಿತ್ತು. ಆದರೆ ಕೆಲ ವಿವರಣೆಗಳಲ್ಲಿ ಶ್ರೀಕೃಷ್ಣ ದೇವರು ಸುದರ್ಶನ ಚಕ್ರದಿಂದ ಅಲ್ಲ, ತನ್ನ ಯೋಗ ಮಾಯೆಯಿಂದ ಕೃತಕ ಕತ್ತಲೆಯನ್ನು ಉಂಟು ಮಾಡಿದರು ಎಂದಿದೆ. ಏನೇ ಆದರೂ ಭಗವಾನ್ ಶ್ರೀಕೃಷ್ಣ ಬಲದಿಂದ ಧರ್ಮ ಮಾರ್ಗದಲ್ಲಿ ಸಾಗುತ್ತಿದ್ದ ಪಾಂಡವರಿಗೆ ಗೆಲುವಾಗಿತ್ತು.